ರಾಷ್ಟ್ರೀಯ ಹೆದ್ದಾರಿಯ ಬಿಸಿ ಹೋಟೆಲ್ನಲ್ಲಿ ಮಟ್ಕಾ ದಂಧೆ ಬಯಲು. ಮಧ್ಯಾಹ್ನವೇ ಬಹಿರಂಗ ಮಟ್ಕಾ ವ್ಯವಹಾರ, ಸ್ಥಳೀಯರಿಂದ ಗಂಭೀರ ಆರೋಪ. ಝಳಕಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕಾನೂನು ಬಾಹಿರ ದಂಧೆ ನಡೆಯುತ್ತಿದೆಯೇ? ಮಟ್ಕಾ ದಂಧೆಯ ಹಿಂದಿರುವವರು ಯಾರು? ಸಮಗ್ರ ತನಿಖೆಗೆ ಸಾರ್ವಜನಿಕರ ಆಗ್ರಹ. ಸಾರ್ವಜನಿಕ ಸ್ಥಳದಲ್ಲೇ ಅಕ್ರಮ ಚಟುವಟಿಕೆ, ಪೊಲೀಸರ ಕ್ರಮಕ್ಕೆ ಒತ್ತಾಯ. ಸೋಲಾಪುರ ವಿಜಯಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ಝಳಕಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವ ಬಿಸಿ ಹೋಟೆಲ್ನಲ್ಲಿ ಕಾನೂನು ಬಾಹಿರವಾಗಿ ಮಟ್ಕಾ ದಂಧೆ ನಡೆಯುತ್ತಿದೆ ಎಂಬ ಆರೋಪಗಳು ಕೇಳಿಬಂದಿವೆ. ಮಧ್ಯಾಹ್ನದ ವೇಳೆಯಲ್ಲಿಯೇ ಅಂಗಡಿಯಲ್ಲಿ ಮಟ್ಕಾ ಚೀಟಿಗಳು ಬರೆಯುವುದು ಹಾಗೂ ಹಣದ ವಹಿವಾಟು ನಡೆಸುತ್ತಿರುವ ದೃಶ್ಯಗಳು ಬೆಳಕಿಗೆ ಬಂದಿವೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯಂಥ ಸಾರ್ವಜನಿಕ ಸ್ಥಳದಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳು ನಡೆಯುತ್ತಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂಬ ಅಸಮಾಧಾನ ಸಾರ್ವಜನಿಕರಲ್ಲಿ ವ್ಯಕ್ತವಾಗಿದೆ. ಈ ಮಟ್ಕಾ ದಂಧೆಯ ಹಿಂದಿರುವ ಪ್ರಮುಖ ವ್ಯಕ್ತಿಗಳು ಯಾರು, ಯಾರ ಆಶ್ರಯದಲ್ಲಿ ಈ ಮಟ್ಕಾ ದಂಧೆ ನಡೆಯುತ್ತಿದೆ ಎಂಬ ಬಗ್ಗೆ ಪೊಲೀಸರು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಅಲ್ಲೇ ಟೇಬಲ್ ಅಲ್ಲೇ ಒಂದು ಹಾಲಿತ್ತು ನೋಡಿ ಆ ಕಡೆ ನಾವಿಲ್ಲದು ಬೀಚ್ ಪಾನ ಇವತ್ತು ಪಾನ ಸಮಸ್ಯೆ ಡಬಲ್ ಪೈಪ್ ಅನ್ನಿಸಿ 25 ರೂಪಾಯಿ ಮತ್ತೆ 80 85